ಮಡಿವಾಳ ಸಮಾಜದ ಬಂಧುಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಭವಿಷ್ಯ ರೂಪಿಸುವತ್ತ ಗಮನ ಹರಿಸಬೇಕಾಗಿದೆ ಎಂದು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿ ಹೇಳಿದ್ದಾರೆ. ನಗರದ ವಾಸವಿ ಮಹಲ್ನಲ್ಲಿ ತಾಲೂಕು ಮಡಿವಾಳರ ಸಂಘ, ಯುವಕರ ಸಂಘ, ಮಡಿವಾಳ ಸರ್ಕಾರಿ ನೌಕರರ ಸಂಘ, ಮಹಿಳಾ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಡಿವಾಳ ಸಮುದಾಯ ಇಂದು ನಿನ್ನೆಯದಲ್ಲ, ತಲತಲಾಂತರದಿಂದ ಸರ್ವ ಸಮಾಜದ ಶುಚಿತ್ವದ ಕಾಯಕವನ್ನು ಮಾಡಿಕೊಂಡು ಬಂದಿದೆ. ಕಾಯಕದ ನೆಪದಲ್ಲಿ ಸೇವೆ ಮಾಡುತ್ತಿದ್ದು ಸುಲಿಗೆ ಮಾಡುತ್ತಿಲ್ಲ. ಪ್ರಾಮಾಣಿಕವಾಗಿ ಸ್ವಾಭಿಮಾನದ ಬದುಕಿನ ಕಷ್ಟಗಳನ್ನು ಎದುರಿಸುತ್ತಾ ಸಮಾಜ ಮುಂದುವರಿಯುತ್ತಿದೆ. ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ತ್ಯಾಗದ ಮನೋಭಾವವನ್ನು ಬೆಳೆಸಬೇಕು. ಎಲ್ಲ ಮೇಲ್ವರ್ಗದ ಸಮುದಾಯಗಳು ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದರೂ ಸಹ ನಾವು ಅತ್ಯಂತ ಹಿಂದುಳಿದಿವೆ. ಆದರೆ ನಮ್ಮ ಪಾಲನ್ನು ಸಹ ಇತರರು ಕಿತ್ತುಕೊಳ್ಳುತ್ತಿರುವುದು ಶೋಚನೀಯ ಸ್ಥಿತಿ ಎಂದು ತಿಳಿಸಿದರು. ಅದೆಷ್ಟು ಜನರಿಗೆ ಅರ್ಥ ಇದೆಲ್ಲ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳುತ್ತೆ. ಇಲ್ಲಿ ಒಂದು 40 ವರ್ಷ 50 ವರ್ಷದವರು ನೀವು ಕೂತಿರ್ತೀವಿ ಅಲ್ವಾ? 50 ವರ್ಷದವರು ಕೂತಿರ್ತೀವಿ. ನಿಮ್ಮ ತಂದೆ ತಾಯಿಗೆ 2 ಮಕ್ಕಳು ಅಂತ ಅನ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ 2 ಮಕ್ಕಳು ಅಂತ ಅಂದ್ಕೊಳ್ಳಿ. ಈಗ ನಿಮಗೆ 45-50 ವರ್ಷ. ನಿಮ್ಮ ತಂದೆ ತಾಯಿ ಆಸ್ತಿ 1 ಎಕರೆ ಇತ್ತು ಅಂದ್ಕೊಳ್ಳಿ. ಈಗ ನಿಮಗೆ ಎಷ್ಟು ಬರುತ್ತೆ? 40-50 ವರ್ಷದ ಅಣ್ಣ ತಮ್ಮನಿಗೆ ಎಷ್ಟು ಬರುತ್ತೆ? ಅರ್ಧ ಎಕರೆ ಅಲ್ವಾ? ಅದು 20 ಗುಂಟೆ. ಸರಿ, ನಿಮಗೆ ಮಕ್ಕಳಾಗಿದ್ದಾರೆ, ನಿಮಗೆ 2 ಮಕ್ಕಳಾಗಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಮಕ್ಕಳು ಪಾಲ್ದಾರ ಕೇಳಿದ್ರೆ ಪಾಲ್ ಮಾಡಿದ್ರೆ ಎಷ್ಟು ಬರುತ್ತೆ? 10 ಗುಂಟೆ ಅಲ್ವಾ? ಅವ್ರ ಮಕ್ಕಳಿಗೆ 2 ಆದ್ರು ಅಂದ್ರೆ ಏನ್ ಬರುತ್ತೆ? 5 ಗುಂಟೆ. ಏನ್ ಮಾಡ್ತಾರೆ ಬರೋರಿಗೆ? ಏನ್ ಮಾಡ್ತಾರೆ? ಈ ಕಡೆ ಮನೆ ಕಟ್ಟಕ್ಕೂ ಬರೋದು, ಈ ಕಡೆ ಉಳುಮೆ ಮಾಡಕ್ಕೂ ಬರೋದು. ನೀವು ಪಾಲ್ದಾರನ ಹಂಚದಂತ ಬಿಡಲ್ಲ. ನಿಮ್ಮ ಮಕ್ಕಳು ಬಿಡಲ್ಲ ಅಲ್ವಾ? ಯಾಕೆ ಈ ಮಾತನ್ನ ಉದಾಹರಣೆ ಮುಖಾಂತರ ಕೊಟ್ಟೆ ಅಂದರೆ, ನಮ್ಮ ಸಮುದಾಯ ಚಿಕ್ಕ ಸಮುದಾಯ. ನಮ್ಮ ಸಮುದಾಯಕ್ಕೆ ಭೂಮಿ ಕಡಿಮೆ ಇರುವಂಥದ್ದು, ಅದರ ಆಸ್ತಿ ಕಡಿಮೆ ಇರುವಂಥದ್ದು, ಹಣ ಕಡಿಮೆ ಇರುವಂಥದ್ದು, ಜಾಗೃತಿ ಕಡಿಮೆ ಇರುವಂಥದ್ದು. ಯಾಕೆ ನಾವೆಲ್ಲ ಶಿಕ್ಷಣವನ್ನು ಆಗಬೇಕು ಅಂತಂದ್ರೆ, ಶಿಕ್ಷಣದಿಂದ ಮಾತ್ರನೇ ಎಲ್ಲವುಗಳನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಬಹಳ ಅಭಿಮಾನಪೂರ್ವಕವಾಗಿ ಇಲ್ಲಿ ಹೇಳಬೇಕಾಗುತ್ತದೆ ಅನ್ನುವಂಥದ್ದು. ನಿಮ್ಮ ಮನೆಯಲ್ಲಿ ಒಬ್ಬರು ಡಾಕ್ಟರ್ ಮಾಡ್ಕೊಂತಾರೆ. ನಿಮ್ಮ ಮಗಳು ಡಾಕ್ಟರ್ ಮಾಡ್ತಾರೆ. ಅದ್ರಾಗೆ ಪಾಲ್ದಾರಿಗೆ ಏನೋ ತಗೊಳಕ್ ಸಾಧ್ಯ ಏನು? ಭಾಗ ಮಾಡ್ತೀರ? MBBS ಮಾಡಿದವ MBBS ನಿಮ್ಮ ಮಗಳು ಕೇಳ್ತಾರೆ. ಆ ಮಗನ ಮುಂದೆ ಡಾಕ್ಟರ್ ಇಂಜಿನಿಯರ್ ಓದಂತ ವಿದ್ಯಾರ್ಥಿಗೆ ಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.